Hello everyone, I am Jyoti Bannihatti, Assistant Professor in Commerce, Government First Grade College, Badagi. Today, I am going to explain about difference between auditing and assurance standards and role of IAASB, that is International Auditing and Assurance Standard Board, in Principles and Practice of Auditing subject. So let us move to the explanation. The first concept is difference between auditing and assurance standards. We all have came to know about what is auditing. Auditing is a examination of books of accounts of a particular concern by an independent person to know about the reliability and authenticity of the books of accounts maintained by the company. Whereas assurance are the standards given by the competent authority to make auditing process easy. So, the first difference between auditing and assurance is the process. Auditing, it is a process of evaluating accounting information presented in statements. ಅಂದರೆ ಆಡಿಟಿಂಗ್ ಅನ್ನೋದು ಇದೊಂದು ಪ್ರೊಸೆಸ್ಸು. ಯಾವುದರ ಪ್ರೊಸೆಸ್ಸು? ಇವ್ಯಾಲ್ಯುವೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಪ್ರೆಸೆಂಟೆಡ್ ಇನ್ ದಿ ಸ್ಟೇಟ್ಮೆಂಟ್ಸ್. ವೆರಾಸ್ ಅಶ್ಯೂರೆನ್ಸ್, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಅನಲೈಸಿಂಗ್ ಆ್ಯಂಡ್ ಅಸೆಸ್ಸಿಂಗ್ ಪ್ರೊಸೆಸ್, ಆಪ್ರೇಷನ್ಸ್, ಪ್ರೊಸೀಜರ್ಸ್ ಎಕ್ಸೆಟ್ರಾ. ಅಂದರೆ ಅಶ್ಯೂರೆನ್ಸ್ ಏನು ಮಾಡುತ್ತೆ? ಆಡಿಟಿಂಗಿಗೆ ಬೇಕಾದಂಥ ಆಡಿಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅನಲೈಸ್ ಮಾಡ್ತಕ್ಕಂತಹ, ಹಾಗೆ ಅಸೆಸ್ಸಿಂಗ್ ಪ್ರೊಸೆಸ್ ಆಗಿರ್ಬೋದು, ಹಾಗೆ ಆಪ್ರೇಷನ್ಸು, ಪ್ರೊಸೀಜರ್ಸು, ಇವುಗಳೆಲ್ಲವನ್ನು ಯಾರಿಗೆ ನೀಡ್ತಾರೆ? ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡು ನೀಡುತ್ತೆ. ಸೊ ದ ಫಸ್ಟ್ ಡಿಫ್ರೆನ್ಸ್ ಈಸ್ ಆಡಿಟಿಂಗ್ ಪ್ರೊಸೆಸ್ ಆಫ್ ಇವ್ಯಾಲ್ಯುಯೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್, whereas assurance process of analyzing, assessing the processes, operations and procedures. The next one is the aim of auditing is to present financial information reports fairly, accurately and ethically accepting accounting principles. ಅಂದರೆ ಒಂದು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನು ಹೇಳುತ್ತೋ ಅದರ ಬೇಸನ್ನು ಇಟ್ಕೊಂಡು ಅದೇ ರೀತಿಯಾಗಿ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಮತ್ತು ರಿಪೋರ್ಟ್ಸ್ಗಳನ್ನು ಫೇರಾಗಿ, ಅಕ್ಯುರೇಟಾಗಿ, ನಿಖರವಾಗಿ, ನೈತಿಕತೆಯಿಂದ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಮಾಡಿರೋದಾಗಿರುತ್ತೆ. ವೆರಾಸ್ ಅಶ್ಯೂರೆನ್ಸ್ ಏಮ್ ಈಸ್ ಟು ಎನ್ಶ್ಯೂರ್ ದಿ ಅಕ್ಯುರೇಸಿ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ರೆಕಾರ್ಡ್ಸ್ ಟು ಆಲ್ ಸ್ಟೇಕ್ ಹೋಲ್ಡರ್ಸ್ ದ್ಯಾಟ್ ದೇರ್ ಆರ್ ನೋ ಮಿಸ್ರಿಪ್ರೆಸೆಂಟೇಷನ್. ಅಂದರೆ ಅಶ್ಯೂರೆನ್ಸ್ ಇಟ್ ಮೀನ್ಸ್ ಭರವಸೆ. ಕನ್ನಡದಲ್ಲಿ ಏನಂತಾರೆ? ಅಶ್ಯೂರೆನ್ಸ್ ಭರವಸೆ ಅಂತಂದು ಹೇಳಿ ಕರೀತಾರೆ. ಹಾಗಿದ್ರೆ ಈ ಭರವಸೆಯ ಪ್ರಮಾಣೀಕರಣದ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂದರೆ ಭರವಸೆಯ ಪ್ರಮಾಣೀಕರಣಗಳು. ಈ ಭರವಸೆಯ ಪ್ರಮಾಣೀಕರಣಗಳು ಏನು ಹೇಳ್ತವೆ ಅಂತಂದರೆ, ಅಥವಾ ಅವುಗಳ ಉದ್ದೇಶ, ಗುರಿ ಏನು ಅಂತಂದರೆ, ಎನ್ಶ್ಯೂರ್ ದಿ ಅಕ್ಯುರೇಸಿ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಏನು ಅಕೌಂಟಿಂಗ್ ಇನ್ಫಾರ್ಮೇಷನ್ ಆಡಿಟಿಂಗಿಂದ ಸಿಕ್ಕಿರುತ್ತಲ್ಲ, ಅದನ್ನು ಅವ್ರೇನು ಮಾಡ್ತಾರೆ? ಅದರ ಅಕ್ಯುರೇಸಿಯನ್ನು ಭರವಸೆಯ ಮೂಲಕ ನೀಡ್ತಾರೆ. ಹಾಗೆ ರೆಕಾರ್ಡ್ಸ್ ಟು ಆಲ್ ಸ್ಟೇಕ್ ಹೋಲ್ಡರ್ಸ್ ದಟ್ ದೇರ್ ಆರ್ ನೋ ಮಿಸ್ರಿಪ್ರೆಸೆಂಟೇಷನ್. ಅಂದರೆ ಇವೇನು ನಾವು ರೆಕಾರ್ಡ್ಸ್ ಮೇಂಟೈನ್ ಮಾಡಿರೋದ್ರಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಮಿಸ್ರಿಪ್ರೆಸೆಂಟೇಷನ್ಸ್ ಆಗಿಲ್ಲ ಅಲ್ಲಿ ಅನ್ನೋದನ್ನು ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಬೋರ್ಡು ತಿಳಿಸ್ಕೊಡುತ್ತೆ. ಇನ್ನು ನೆಕ್ಸ್ಟ್ ಒನ್ನು, ಆಡಿಟಿಂಗಲ್ಲಿ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎನ್ ಆಡಿಟರ್ ಈಸ್ ಹೈಯರ್. ಈಗ ಅವನು ಒಂದು ಕಂಪನಿಯ ಸಂಪೂರ್ಣ ಏನು ಮಾಡ್ತಿರ್ತಾನೋ ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡ್ತಾ ಇರ್ತಾನೆ. ಹೀಗಾಗಿ ಅಲ್ಲಿ ಅವನಿಗೆ ಸಿಗ್ತಕ್ಕಂತಹ ಹಕ್ಕುಗಳಾಗಲಿ ಅಥವಾ ಅವನ ಜವಾಬ್ದಾರಿಗಳು ಕಂಪೇರೇಟಿವ್ಲಿ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದಾಗ? ಅಶ್ಯೂರೆನ್ಸಿಗೆ. ಸೊ ಈ ಅಶ್ಯೂರೆನ್ಸಲ್ಲಿ ಆ್ಯನ್ ಆಡಿಟರ್ ಹ್ಯಾಸ್ ಕಂಪೇರೇಟಿವ್ಲಿ ಲೆಸ್ಸರ್ ರೈಟ್ಸ್. ಇಲ್ಲಿ ಅವ್ನಿಗೇನಿರುತ್ತೆ? ರೈಟ್ಸ್ ಕಮ್ಮಿ ಇರುತ್ತೆ. ಅಂದರೆ ಇವರು ಆಲ್ ಸ್ಟೇಕ್ ಹೋಲ್ಡರ್ಸನ್ನು ಅವರು ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ. ಅಂದರೆ ಎಲ್ಲ ಕಂಪನಿಗಳಿಗೂ ಯಾವ ರೀತಿಯ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಅವರು ನೀಡಬೇಕು ಅನ್ನೋದು ಇಲ್ಲಿ ಇರುತ್ತೆ. ಹೀಗಾಗಿ ಕಂಪೇರೇಟಿವ್ಲಿ ಅಫ್ಕೋರ್ಸ್ ಇರುತ್ತೆ, ಲಯಬಿಲಿಟೀಸ್ ಆಗಲಿ ಅಥವಾ ರೈಟ್ಸ್ ಆಗಲಿ ಇರುತ್ತೆ. ಬಟ್ ಕಂಪೇರ್ ಮಾಡಿದವಾಗ, ಆಡಿಟಿಂಗಿಗೆ ಕಂಪೇರ್ ಮಾಡಿದವಾಗ ಅಶ್ಯೂರೆನ್ಸಲ್ಲಿ ಲೆಸ್ಸರ್ ರೈಟ್ಸ್ ಇರುತ್ತೆ, ವೆರಾಸ್ ಆಡಿಟಿಂಗಲ್ಲಿ ಹೈಯರ್ ರೈಟ್ಸ್ ಇರುತ್ತೆ. ಇನ್ನು ನೆಕ್ಸ್ಟು, ಆಡಿಟಿಂಗ್ ಈಸ್ ಇನ್ ಲೈನ್ ವಿತ್ ದಿ ಇಂಟರ್ನ್ಯಾಷನಲ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್, ವೆರಾಸ್
ಅಶ್ಯೂರೆನ್ಸ್ ಮೇ ರಿಸ್ಟ್ರಿಕ್ಟ್ ದಿ ಪ್ರಾಕ್ಟಿಷನರ್ ಓನ್ಲಿ ಟು ಅ ಸ್ಪೆಸಿಫಿಕ್ ಏರಿಯಾ. ಏನೀಗ ಅಂತಂದರೆ ಆಡಿಟಿಂಗ್ ಅನ್ನೋದು ಇಂಟರ್ನ್ಯಾಷನಲ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ನಡೀತಾ ಇರಬೇಕು. ಆದರೆ ಅಶ್ಯೂರೆನ್ಸಲ್ಲಿ ಏನಾಗಬಹುದು, ಯಾವ ಏರಿಯಾದಲ್ಲಿ ಆಡಿಟಿಂಗ್ ಆಗ್ತಾ ಇದೆ, ಅಂದರೆ ಆಡಿಟಿಂಗ್ ಎಲ್ಲಿ ನಡೀತಾ ಇದೆ ಅಲ್ಲಿ ಆ ಏರಿಯಾಕ್ಕೆ ಅಥವಾ ಆ ಒಂದು ಸ್ಪೆಸಿಫಿಕ್ ಏರಿಯಾಕ್ಕೆ ಮಾತ್ರ ಅಲ್ಲೇನಾಗಿರುತ್ತೆ, ಸೀಮಿತವಾಗಿರುತ್ತೆ. ಸೊ ಇದನ್ನೇ ಏನಂತ ಹೇಳ್ತಾರೆ ಅವರು, ಆಡಿಟಿಂಗ್ ಈಸ್ ಇನ್ ಲೈನ್ ವಿತ್ ದಿ ಇಂಟರ್ನ್ಯಾಷನಲ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ವೆರ್ ಆಸ್ ಅಶ್ಯೂರೆನ್ಸ್ ಮೇ ರಿಸ್ಟ್ರಿಕ್ಟ್ ಟು ಅ ಸ್ಪೆಸಿಫಿಕ್ ಏರಿಯಾಸ್. ಇನ್ ನೆಕ್ಸ್ಟ್ ಒನ್ನು, ದ ಆಡಿಯನ್ಸ್ ಇನ್ಕ್ಲೂಡ್ ಜನರಲಿ ಆಲ್ ಸ್ಟೇಕ್ ಹೋಲ್ಡರ್ಸ್. ಆಡಿಟಿಂಗಲ್ಲಿ ಆಡಿಯನ್ಸ್ ಅಂದರೆ ಯಾರು ಬರ್ತಾರೆ, ಆಲ್ ಸ್ಟೇಕ್ ಹೋಲ್ಡರ್ಸ್. ವೆರಾಸ್ ಅಶ್ಯೂರೆನ್ಸಲ್ಲಿ ರಿಸ್ಟ್ರಿಕ್ಟ್ ಟು ಜಸ್ಟ್ ಒನ್ ಟೈಪ್ ಆಫ್ ಸ್ಟೇಕ್ ಹೋಲ್ಡರ್ಸ್, ದಟ್ ಈಸ್ ಮ್ಯಾನೇಜ್ಮೆಂಟ್. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಇನ್ಕ್ಲೂಡಿಂಗ್ ಶೇರ್ ಹೋಲ್ಡರ್ಸ್. ಓಕೆ, ಸ್ಟೇಕ್ ಹೋಲ್ಡರ್ಸ್ ಅಂದರೆ ಇನ್ಕ್ಲೂಡಿಂಗ್ ಶೇರ್ ಹೋಲ್ಡರ್ಸ್ ಬರ್ತಾರೆ. ಕಂಪನಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಸಂಬಂಧ ಹೊಂದಿರತಕ್ಕಂತಹ ವ್ಯಕ್ತಿಗಳು. ಆದರೆ ಆಡಿಟಿಂಗ್ ಅಂತ ಬಂದವಾಗ ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಗಮನದಲ್ಲಿಟ್ಕೊಂಡು ಆಡಿಟಿಂಗು ಏನು ಮಾಡುತ್ತೆ, ಕೆಲಸ ಮಾಡುತ್ತೆ. ಅಶ್ಯೂರೆನ್ಸು ಎಲ್ಲರೂ ಬಂದರೂ ಸ್ಪೆಸಿಫಿಕ್ಕಾಗಿ ಅಲ್ಲೇನಿರ್ತಾರೆ, ಮ್ಯಾನೇಜ್ಮೆಂಟ್ ಮಾತ್ರ ಅವರು ಸ್ಟೇಕ್ ಹೋಲ್ಡರ್ಸನ್ನಾಗಿ ಗಮನದಲ್ಲಿಟ್ಕೊಂಡು ಅವ್ರಿಗೆ ಮಾತ್ರ ದೇ ರಿಸ್ಟ್ರಿಕ್ಟ್ ದೇರ್ ಏರಿಯಾ ಆಫ್ ವರ್ಕ್ ಟು ದಿ ಮ್ಯಾನೇಜ್ಮೆಂಟ್. ಟೈಪ್ಸ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಯಾರು ಮುಖ್ಯವಾಗಿ ಬರ್ತಾರಲ್ಲಿ, ಮ್ಯಾನೇಜ್ಮೆಂಟ್ ಮಾತ್ರ. ಇನ್ನು ನೆಕ್ಸ್ಟ್ ಒಂದು, ಆಡಿಟಿಂಗ್ ದ ಟೈಮ್ ಆ್ಯಂಡ್ ರಿಸೋರ್ಸಸ್ ರಿಕ್ವೈರ್ಡ್ ಆರ್ ಹೈಯರ್. ಆಡಿಟಿಂಗಲ್ಲಿ ಟೈಮು ಬಹಳ ಬೇಕು ಮತ್ತು ರಿಸೋರ್ಸಸ್ಗಳು ಕೂಡ ತುಂಬ ಬೇಕು. ಆದರೆ ಅಶ್ಯೂರೆನ್ಸಲ್ಲಿ ಕಂಪೇರಿಟಿವ್ಲಿ ಲೆಸ್ ಟೈಮ್ ಆ್ಯಂಡ್ ರಿಸೋರ್ಸಸ್ ಆರ್ ರಿಕ್ವೈರ್ಡ್. ನಾವಿಲ್ಲಿ ಡಿಫ್ರೆನ್ಸ್ ಅಂತ ಬಂದವಾಗ ಯಾವಾಗಲೂ ಕಂಪೇರ್ ಮಾಡೇ ಹೇಳ್ತೀವಿ. ಸೊ ಟೈಮ್ ಮತ್ತು ರಿಸೋರ್ಸಸನ್ನು ನೋಡೋದಾದರೆ ಆಡಿಟಿಂಗಲ್ಲಿ ಹೈಯರ್ ರಿಕ್ವೈರ್ಮೆಂಟ್ ಇದೆ, ವೆರಾಸ್ ಅಶ್ಯೂರೆನ್ಸಲ್ಲಿ ಕಂಪೇರಿಟಿವ್ಲಿ ಲೆಸ್ ರಿಕ್ವೈರ್ಮೆಂಟ್ ಇದೆ. ಇನ್ನು ನೆಕ್ಸ್ಟು, ಇಂಟರ್ನ್ಯಾಷನಲ್ ಕಂಟ್ರೋಲ್ ಆರ್ ಆಡಿಟಿಂಗ್ ಆರ್ ಎಕ್ಸ್ಟರ್ನಲ್ ಥರ್ಡ್ ಪಾರ್ಟಿ ಹೆಲ್ಪ್ಸ್ ಟು ಎನ್ಹ್ಯಾನ್ಸ್ ದಿ ರಿಲಯಬಿಲಿಟಿ ಆಫ್ ದಿ ಇನ್ಫಾರ್ಮೇಷನ್. ಆಡಿಟಿಂಗ್ನಲ್ಲಿ ಬರ್ತಕ್ಕಂತಹ ಇನ್ಫಾರ್ಮೇಷನನ್ನು ಅಥವಾ ಆಡಿಟಿಂಗಲ್ಲಿ ಬಳಸ್ತಕ್ಕಂಥ ಇನ್ಫಾರ್ಮೇಷನ್ನು ಯಾವುದ್ರ ಮೇಲೆ ರಿಲಯಬಲ್ ಆಗಿರುತ್ತೆ, ಮೇ ಬಿ ಎಕ್ಸ್ಟರ್ನಲ್ ಪಾರ್ಟಿ, ಥರ್ಡ್ ಪಾರ್ಟಿ, ಅಥವಾ ಆಡಿಟಿಂಗ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಹೂಎವರ್ ಮೇ ಬಿ ಯಾವುದೇ ವ್ಯಕ್ತಿಯಿಂದ ಕೂಡ ನಾವೇನು ಮಾಡ್ಬೋದು, ಆಡಿಟಿಂಗಲ್ಲಿ ಸಹಾಯವನ್ನು ಪಡಿತೀವಿ. ಆದರೆ ಅಶ್ಯೂರೆನ್ಸ್ ಇಟ್ ಈಸ್ ದಿ ಸ್ಟೆಪ್ ದ್ಯಾಟ್ ಫಾಲೋಸ್ ಆ್ಯನ್ ಆಡಿಟ್ ಆ್ಯಂಡ್ ಯೂಶ್ವಲಿ ಡನ್ ಬೈ ಎ ಪ್ರೊಫೆಷ್ನಲ್ ಆಡಿಟಿಂಗ್ ಬಾಡಿ ಆರ್ ಬೋರ್ಡ್. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದ್ರೆ, ಆಡಿಟಿಂಗ್ ನಡೆಯುವಾಗ ಒಂದು ಕಂಪನಿಯ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮನ್ನು ಗಮನಕ್ಕೆ ತೊಗೊಂಡಿರ್ತೀವಿ, ಹಾಗೆ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ತೊಗೊಂಡಿರ್ತೀವಿ, ಅಥವಾ ಥರ್ಡ್ ಪಾರ್ಟಿ ನಿಮಗೇನಾದರೂ ಡೌಟ್ ಬಂದರೆ, ಯಾವುದೋ ಟ್ಯಾಕ್ಸ್ ಬಗ್ಗೆ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಬಗ್ಗೆ ನೀವು ಆಡಿಟ್ ಮಾಡ್ತಿದ್ದೀರಿ, ದ ಆಡಿಟರು ಅವನಿಗಿರ್ತಕ್ಕಂಥ ನಾಲೆಜ್ ಅವನಿಗೆ ಕಡಿಮೆ ಅಂತ ಅನಿಸಿ ಅವನೇನು ಮಾಡ್ಬೋದು, ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ಗಳ ಸಹಾಯ ತೊಗೋಬೋದು. ಸೊ ಹಿ ಈಸ್ ಅ ಥರ್ಡ್ ಪಾರ್ಟಿ ಟು ದಿ ಕಂಪನಿ. ಬಟ್ ಅವನೇನು ಮಾಡ್ಬೋದು, ಆ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ಗಳ ಸಹಾಯವನ್ನು ತೊಗೋಬೋದು. ಏನಕ್ಕೋಸ್ಕರ ತೊಗೋತಾರೋ, ಎನ್ಹ್ಯಾನ್ಸ್ ದಿ ರಿಲಯಬಿಲಿಟಿ ಆಫ್ ಇನ್ಫಾರ್ಮೇಷನ್. ಅಂದರೆ ಇರ್ತಕ್ಕಂತಹ ಇನ್ಫಾರ್ಮೇಷನನ್ನು ಎಷ್ಟು ರಿಲಯಬಲ್ ಆಗಿದ್ದಾವೋ ಅನ್ನೋದನ್ನು ಹೆಚ್ಚು ನಿಖರತೆಯಿಂದ ತೋರಿಸ್ಕೊಡ್ಲಿಕ್ಕೆ ಅವ್ರು ತೊಗೋತಾರೆ. ಆದರೆ ಅಶ್ಯೂರೆನ್ಸಲ್ಲಿ ಏನಾಗುತ್ತೆ, ಆಡಿಟ್ ಯೂಶ್ವಲಿ ಡನ್, ಇದು ಆಡಿಟ್ ಮೇಲೇ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಯೂಶ್ವಲಿ ಡನ್ ಬೈ ಎ ಪ್ರೊಫೆಷ್ನಲ್ ಆಡಿಟಿಂಗ್ ಬಾಡಿ. ಅಂದರೆ ಒಂದು ಗ್ರೂಪನ್ನು ರಚನೆ ಮಾಡ್ಕೊಂಡಿರ್ತಾರೆ ಅವರು. ಆ ಗ್ರೂಪಲ್ಲಿ ಯಾರು ಇರ್ತಾರೆ, ಆಡಿಟಿಂಗ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳ ಒಂದು ಗ್ರೂಪನ್ನು ಮಾಡಿಕೊಂಡು, ಅದು ಬೋರ್ಡ್ ಅಂತ ಹೇಳಿ ಕರೀತಾರೆ. ಗ್ರೂಪ್ ಆಫ್ ಮೆಂಬರ್ಸ್ ಅದು. ವಿಚ್ ಟೈಪ್ ಆಫ್ ಮೆಂಬರ್ಸ್? ದೇ ಆರ್ ವೆಲ್ ನೋನ್ ಅಬೌಟ್ ದಿ ಆಡಿಟಿಂಗ್ ಪ್ರಾಕ್ಟೀಸಸ್, ಸ್ಟ್ಯಾಂಡರ್ಡ್ಸ್, ಪ್ರೊಸೀಜರ್ಸ್ ಆ್ಯಂಡ್ ಆಲ್. ನೆಕ್ಸ್ಟ್, ಆಡಿಟಿಂಗ್ ಇಟ್ ರಿವೀಲ್ಸ್ ಎನಿ ಮಿಸ್ಯೂಸ್ ಆಫ್ ದಿ ಫಂಡ್ ಆ್ಯಂಡ್ ಡಿಸ್ಆನೆಸ್ಟ್ ಆ್ಯಕ್ಟಿವಿಟೀಸ್. ಆಡಿಟಿಂಗಲ್ಲಿ ಏನು ಗೊತ್ತಾಗುತ್ತೆ, ಆಡಿಟಿಂಗಿನ ಮುಖ್ಯ ಉದ್ದೇಶನೇ ಏನು ರೀ, ತಪ್ಪು ಮತ್ತು ಮೋಸಗಳನ್ನು ಕಂಡುಹಿಡಿಯೋದು. ಹೀಗಾಗಿ ಇಟ್ ರಿವೀಲ್ಸ್ ಎನಿ ಮಿಸ್ಯೂಸ್ ಆಫ್ ದಿ ಫಂಡ್ ಆ್ಯಂಡ್ ಡಿಸ್ಆನೆಸ್ಟ್ ಆ್ಯಕ್ಟಿವಿಟೀಸ್. ಏನಾದ್ರು ಫಂಡನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅಥವಾ ಆನೆಸ್ಟಾಗಿ ಯಾವುದು ಕೆಲಸಗಳನ್ನು ಮಾಡದೇ ಇದ್ದವಾಗ, ಕಂಪನಿಯ ಚಟುವಟಿಕೆಗಳು ಆನೆಸ್ಟಾಗಿ ಇಲ್ಲ ಅಂದರೆ ಅದು ಎಲ್ಲಿ ಗೊತ್ತಾಗುತ್ತೆ, ಆಡಿಟಿಂಗಲ್ಲಿ ಗೊತ್ತಾಗುತ್ತೆ. ವೆರಾಸ್ ಅಶ್ಯೂರೆನ್ಸ್ ಫಾಲೋಸ್ ಆ್ಯನ್ ಆಡಿಟ್ ಆ್ಯಂಡ್ ಗಿವ್ಸ್ ಟ್ರೂ ಇನ್ಫಾರ್ಮೇಷನ್ ಟು
ಸ್ಟೇಕ್ ಹೋಲ್ಡರ್ಸ್ ಟು ಗೆಟ್ ಡಿಸಿಷನ್. ಅಂದರೆ ಅಶ್ಯೂರೆನ್ಸ್ ಫಾಲೋಸ್ ಅಡಿಟನ್ನೇ ಫಾಲೋ ಮಾಡುತ್ತೆ ಅಶ್ಯೂರೆನ್ಸ್. ಆ್ಯಂಡ್ ಗಿವ್ ಟ್ರೂ ಇನ್ಫಾರ್ಮೇಷನ್. ಈ ಸ್ಟೇಕ್ ಹೋಲ್ಡರ್ಸ್ಗೆ ಸತ್ಯವಾದ ಮಾಹಿತಿಯನ್ನೇ ಕೊಡ್ತಾ ಹೋಗುತ್ತೆ. ಅವ್ರಿಗೆ ಏನಕ್ಕೆ ಬೇಕು ಸತ್ಯವಾದ ಮಾಹಿತಿ? ಟು ಗೆಟ್ ಡಿಸಿಷನ್, ಅಂದರೆ ಟು ಟೇಕ್ ದಿ ಡಿಸಿಷನ್, ಡಿಸಿಷನನ್ನು ತಗೊಳ್ಳಿಕ್ಕೆ ಅವ್ರಿಗೆ ಸಹಾಯವನ್ನು ಮಾಡುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ IAASB. ನಿಮ್ಗೆ ಇದನ್ನು ಎಕ್ಸ್ಪಾಂಡ್ ಅಂತಂದು ಹೇಳಿ ಕೇಳ್ತಾರೆ. 2 ಮಾರ್ಕ್ಸಿನ ಕ್ವಶನ್ ಏನು ಬರ್ತಾವೆ ಅಲ್ಲಿ ಅಡಿಟಿಂಗಲ್ಲಿ ಬರ್ತಕ್ಕಂತಹ 2 ಮಾರ್ಕ್ಸಿನ ಕ್ವಶನಲ್ಲಿ ಈ ಥರ ಎಕ್ಸ್ಪಾಂಡ್ ಅಂತಕ್ಕಂಥ ಕ್ವಶನ್ ಕೂಡ ಬರ್ತಾವೆ. ನಿಮಗೆ 1ಕ್ಕೆ 1 ಮಾರ್ಕ್ಸ್ ಆ ಥರದ್ದು 2 ಎಕ್ಸ್ಪಾನ್ಷನ್ಸ್ಗಳನ್ನು ಕೇಳ್ತಾರೆ. ಅದರಲ್ಲಿ ಇದು IAASB ಕೂಡ ತುಂಬ ಸಲ ರಿಪೀಟೆಟಿವ್ ಆಗಿ ಬಂದಿರತಕ್ಕಂತಹ ಕ್ವಶನ್. IAASB ಅಂದ್ರೇನು? ಇಂಟರ್ನ್ಯಾಷನಲ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್. ಹೆಸರೇ ಹೇಳುತ್ತಲ್ಲ ಅಲ್ಲಿ ಇಂಟರ್ನ್ಯಾಷನಲ್ ಅಂದರೆ ಇಡೀ ಜಗತ್ತಿಗೆ ಸಂಬಂಧಪಟ್ಟಂತಹ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್. ಲೆಕ್ಕ ಪರಿಶೋಧನೆ, ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್, ಭರವಸೆಯ ಪ್ರಮಾಣೀಕರಣಗಳು. ಸ್ಟ್ಯಾಂಡರ್ಡ್ಸ್ ಅಂದ್ರೇನು? ಪ್ರಮಾಣೀಕರಣಗಳು. ಸೊ ಅಂತಾರಾಷ್ಟ್ರೀಯ ಲೆಕ್ಕ ಪರಿಶೋಧನೆ ಮತ್ತು ಭರವಸೆಯ ಪ್ರಮಾಣೀಕರಣಗಳ ಬೋರ್ಡ್ ಅಂತಂದ್ರೆ ಏನು? IAASB. ಸೊ ಇಟ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ. IAASB ಅನ್ನೋದೇನು? ಇಂಡಿಪೆಂಡೆಂಟ್, ಸ್ವತಂತ್ರವಾದಂತಹ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ. ಅಂದರೆ ಪ್ರಮಾಣೀಕರಣಗಳನ್ನು ಸೆಟ್ ಮಾಡ್ತಕ್ಕಂತಹ ಒಂದು ಗ್ರೂಪ್ ಅಥವಾ ಒಂದು ಸಂಸ್ಥೆ, ಬಾಡಿ. ದಟ್ ಸರ್ವ್ಸ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಸೆಟ್ಟಿಂಗ್ high quality international standards for auditing, quality control, review and other assurance. ಬಾಡಿ ಏನಕ್ಕೆ ಸೆಟ್ ಆಗಿದೆ, ಏನಕ್ಕೆ ಅದನ್ನ ಫಾರ್ಮೇಷನ್ ಮಾಡಿದ್ದಾರೆ? ದಟ್ ಸರ್ವ್ಸ್ ದಿ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕರ ಹಿತಾಸಕ್ತಿಗಳಿಗೋಸ್ಕರ. ಯಾವ ರೀತಿ ಅದನ್ನು ಸೆಟ್ ಮಾಡಿದ್ದಾರೆ? ಬೈ ಸೆಟ್ಟಿಂಗ್ ಹೈ ಕ್ವಾಲಿಟಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಅತಿ ಹೆಚ್ಚಿನ ಅತ್ಯುನ್ನತ ಕ್ವಾಲಿಟಿಯ, ಅತ್ಯುನ್ನತ ಗುಣಮಟ್ಟದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಅಂತಾರಾಷ್ಟ್ರೀಯ ಮಟ್ಟದ ಪ್ರಮಾಣೀಕರಣಗಳನ್ನು. ಯಾವುದಕ್ಕೋಸ್ಕರ ಅವು ಪ್ರಮಾಣೀಕರಣಗಳು? ಫಾರ್ ಆಡಿಟಿಂಗ್, ಲೆಕ್ಕ ಪರಿಶೋಧನೆಗೋಸ್ಕರ. ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್, ಗುಣಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೋಸ್ಕರ. ಹಾಗೆ ರಿವ್ಯೂ ಆ್ಯಂಡ್ ಅದರ್ ಅಶ್ಯೂರೆನ್ಸ್. ರಿವ್ಯೂ ಅಂದ್ರೇನು ರೀ? ಈಗ ಹಿಂದೆ ಮಾಡಿರ್ತಾರೆ ಯಾವುದೋ ಒಂದು ಸ್ಟ್ಯಾಂಡರ್ಡನ್ನು, ಅದು ಈ ಕಾಲಕ್ಕೆ ಅದು ಎಷ್ಟು ಸಮಂಜಸವಾಗಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು. ವ್ಯೂ ಅಂದರೆ ನೋಡೋದು. ರಿವ್ಯೂ ಅಂತಂದ್ರೇನು? ಪುನಃ ಪರಿಶೀಲನೆ ಮಾಡ್ತಕ್ಕಂಥದ್ದು. ಸೊ ಈ IAASB ಅಂದ್ರೇನು? ಇದು ಇಂಟರ್ನ್ಯಾಷನಲ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡು. ಇದನ್ನು ಏನಕ್ಕೋಸ್ಕರ ಫಾರ್ಮೇಷನ್ ಮಾಡ್ಯಾರ? ಟು ಸರ್ವ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಏನಕ್ಕೋಸ್ಕರ? ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಇದನ್ನು ಫಾರ್ಮೇಷನ್ ಮಾಡಿದ್ದಾರೆ. ಹೇಗೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡ್ತಾರೆ? ಬೈ ಸೆಟ್ಟಿಂಗ್ ಹೈ ಕ್ವಾಲಿಟಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನು ಆಡಿಟಿಂಗಿಗೆ ಯಾವ ರೀತಿ ಬಳಸ್ಕೋಬೇಕು, ಅದರ ಗುಣಮಟ್ಟವನ್ನು ಯಾವ ರೀತಿ ನಿಯಂತ್ರಣದಲ್ಲಿಡಬೇಕು, ಹಾಗೆ ಯಾವ ರೀತಿ ಪುನಃ ಪರಿಶೀಲನೆ ಮಾಡ್ಬೋದು, ಮತ್ತು ಈ ಥರದ ಇನ್ನೂ ಅನೇಕ ಭರವಸೆಯ ಪ್ರಮಾಣೀಕರಣಗಳೇನಿದಾವೆ ಅವುಗಳೆಲ್ಲವನ್ನು ನಾವೆಲ್ಲಿ ನೋಡ್ತೀವಿ? IAASBಯಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ IAASB. ಉದ್ದೇಶಗಳು ಏನು? ಈ ಇಂಟರ್ನ್ಯಾಷನಲ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಬೋರ್ಡನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಉದ್ದೇಶಗಳು ಏನು? ಫಸ್ಟ್ ಒನ್, ಇದನ್ನು ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನು ತೊಗೊಳ್ರಿ, ಇಫ್ ಯು ನೋ ದಿ ಕಾನ್ಸೆಪ್ಟ್ ಕಂಪ್ಲೀಟ್ಲಿ, ನಿಮ್ಗೆ ಆ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಗೊತ್ತಾಗಿತ್ತೆ ಅಂತಂದ್ರೆ ಅದ್ರ ಮೀನಿಂಗ್ ಮತ್ತು ಡೆಫಿನೇಷನ್ನಲ್ಲಿನೇ ನಿಮ್ಗೆ ಪ್ರತಿಯೊಂದು ಅಂಶನೂ ಸಿಗ್ತಾ ಹೋಗ್ತಾವೆ. ದ್ಯಾಟ್ಸ್ ದ ರೀಸನ್ ವಾಟ್ ಎವರ್ ದಿ ಸಬ್ಜೆಕ್ಟ್ ಈಸ್, ವಾಟ್ ಎವರ್ ದಿ ಕಾನ್ಸೆಪ್ಟ್ ಯು ಕಮ್ ಅಕ್ರಾಸ್, ಟ್ರೈ ಟು ಲರ್ನ್ ದಟ್ ಕಾನ್ಸೆಪ್ಟ್ ಇನ್ ಡಿಟೇಲ್ ವಿತ್ ದಿ ಹೆಲ್ಪ್ ಆಫ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್. ನೀವು ಮೀನಿಂಗ್ ಅಂತ ಏನು ತೊಗೋತೀರಿ ಅದರಲ್ಲಿನೇ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ? ಇಂಪಾರ್ಟೆನ್ಸ್ ಸಿಗ್ತಾ ಹೋಗುತ್ತೆ, ಆಬ್ಜೆಕ್ಟಿವ್ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಹೆಚ್ಚಿನ ನೀವು ಮೆರಿಟ್ಸ್ ಆಗಿರ್ಬೋದು, ಡಿಮೆರಿಟ್ಸ್ ಆಗಿರ್ಬೋದು, ಏನೇ ಇರಲಿ ಅದೆಲ್ಲ ನಿಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ? ಮೀನಿಂಗು ಮತ್ತು ಡೆಫಿನೇಷನ್ಸ್ಗಳನ್ನೇ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನಾವು IAASB ಮೀನಿಂಗ್ ಏನು ನಾವು ತೊಗೊಂಡಿದ್ವಿ ಅದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳನ್ನೇ ಏನು
ವಿಸ್ತಾರವಾಗಿ ನಾವೆಲ್ಲ ಹೇಳ್ತಾ ಹೋಗ್ತೀವಿ. ಇನ್ ಡಿಟೇಲ್ ವಿ ಆರ್ ಗೋಯಿಂಗ್ ಟು ಟೇಕ್ ಒನ್ ಬೈ ಒನ್ ಇನ್ objectives of IAASB. So the first objective of IAASB is serve the public interest by setting high quality auditing and assurance standards. ಏನು ಹಿಂಗಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಹೆಂಗೆ ಸರ್ವ್ ಆಗುತ್ತೆ? ಹೈ ಕ್ವಾಲಿಟಿ ಅಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡೋದ್ರ ಮೂಲಕ ಪಬ್ಲಿಕ್ ಇಂಟ್ರೆಸ್ಟ್ ಸರ್ವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಹೇಗೆ ಅಂದ್ರೆ, ಈಗ ಆಡಿಟಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ ಆಡಿಟರ್, ಹೌದಾ? ಅವ್ರಿಗೆ ಬೇಸ್ ಬೇಕಲ್ಲ. ಈಗ ಅಲ್ಲೇನಾದರೂ ತಪ್ಪು ನಡೆದಿದೆ ಅಂತ ಅವ್ನು ಕಂಡು ಹಿಡಿತಿದ್ದಾನೆ ಅಂದರೆ ಏನಾರು ಒಂದು ಬೇಸ್ ಬೇಕು. ಆ ಬೇಸ್ ಅವನಿಗೆ ಹೆಂಗೆ ಸಿಗುತ್ತಾ? ಒಂದು ಆಧಾರವಾಗಿ. ಈಗ ಈ ಆನ್ಸರ್ ಕರೆಕ್ಟು ಅಂತ ನೀವು ಹೆಂಗೆ ಹೇಳ್ತೀರಿ? ನಿಮಗೆ ಅದಕ್ಕೊಂದು ಏನಾರು ಸಿಗಬೇಕು, ಆಧಾರ ಸಿಗಬೇಕು. ಅವಾಗ ನೀವು ಅದನ್ನೇನು ಹೇಳ್ತೀರಿ? ಹಾಂ, ಈ ಆನ್ಸರು ಕರೆಕ್ಟು ಅಂತಂದು ಹೇಳ್ತೀರಿ. ಸೊ ಹಾಗೆ ಇಲ್ಲೇನು ಆಗಬೇಕತ್ತ, ಆ ಒಂದು ಆಧಾರವನ್ನು ಯಾರು ಕೊಡ್ತಾರೆ? ಈ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡು ಕೊಡುತ್ತೆ. ಅದು ಇಡೀ ಜಗತ್ತಿನಿಗೆ ಸಂಬಂಧಪಟ್ಟಂತಹ ಆಡಿಟರ್ಸ್ಗೆ ಕೊಡುತ್ತೆ. ಪ್ರತಿಯೊಂದು ದೇಶಗಳು ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಬೋರ್ಡ್ಗಳನ್ನು ಇದನ್ನು ಬೇಸಾಗಿಟ್ಕೊಂಡು ಫಾರ್ಮೇಷನ್ ಮಾಡ್ಕೋತಾವ್ರಿ. ಈಗ ಇಂಡಿಯಾದೊಳಗೂ ಕೂಡ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಅಂಥೇಳಿ ಇದೆ. ಸೊ ಅದು ಯಾವುದನ್ನು, ಅದರ ಪ್ರಮಾಣೀಕರಣಗಳು ಯಾವುದನ್ನು ಬೇಸಾಗಿಟ್ಟಿರ್ತಾವೆ? ಈ ಇಂಟರ್ನ್ಯಾಷನಲ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು. ಹೀಗೆ ಪ್ರತಿಯೊಂದು ದೇಶದ್ದು ಅದೇ ರೀತಿಯಾಗಿಯೇ ಮಾಡ್ಕೊಂಡಿರ್ತಾರೆ. ಅವರು ಏನು ತಿಳಿಸ್ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಒಬ್ಬ ಆಡಿಟರು ಒಂದು ಕಂಪನಿಯ ಆಡಿಟಿಂಗನ್ನು ಮಾಡ್ತಾನೆ. ಸೊ ಅವನು ಅದೇ ಪ್ರಮಾಣಗಳನ್ನು ಭರವಸೆಯ ಪ್ರಮಾಣಗಳನ್ನೇ ಆಧಾರವಾಗಿಟ್ಕೊಂಡು ಮಾಡಿದವಾಗ ಆಬ್ವಿಯಸ್ಲಿ ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಾಗುತ್ತೆ? ಸರ್ವ್ ಆಗುತ್ತೆ. ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟು, ಟು ಫೆಸಿಲಿಟೇಟ್ ದಿ ಕನ್ವರ್ಜನ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಆಡಿಟಿಂಗ್. ನಾ ಆಗಲೇ ಹೇಳಿದ್ನಲ್ಲ. ಸೊ ಭಾರತದಾಗ ಒಂದು ರೀತಿ ಆಡಿಟಿಂಗು, ಅಮೇರಿಕದೊಳಗೆ ಒಂದು ರೀತಿ ಆಡಿಟಿಂಗು, ಜಪಾನೇ ಬೇರೆ ಇಲ್ಲ. ಯಾಕೆ? ಈ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನಿದಾವಲ್ಲ ಅವು ಎಲ್ಲ ಕಡೆನೂ ಒಂದೇ ರೀತಿಯಾಗಿ ಅಪ್ಲೈ ಆಗುವಂಥವು. ನಾವು ಖರ್ಚುಗಳನ್ನು ಡೆಬಿಟಿಗೆ ಹಾಕ್ತೀವಿ ಅಂದರೆ ವಾಟ್ ಟು ಬಿ ಡೆಬಿಟೆಡ್ ದಟ್ ಶುಡ್ ಬಿ ಡೆಬಿಟೆಡ್ ಇನ್ ಆಲ್ ಬುಕ್ಸ್ ಆಫ್ ಅಕೌಂಟ್ಸ್ ವೇರ್ ಎವರ್ ಇಟ್ ಈಸ್. ಯಾವುದೇ ದೇಶ ಆಗಿರಲಿ, ಏನೆಲ್ಲ ಡೆಬಿಟ್ ಎಂಟ್ರಿ ಬರ್ತಾವೆ ಅದನ್ನು ಡೆಬಿಟೇ ಮಾಡ್ತೀವಿ, ಏನೆಲ್ಲ ಕ್ರೆಡಿಟ್ ಎಂಟ್ರಿ ಬರ್ತಾವೆ ಅದನ್ನು ಕ್ರೆಡಿಟೇ ಮಾಡ್ತೀವಿ, ಹೌದಾ? ಹೀಗಾಗಿ ಎಲ್ಲ ಕಡೆನೂ ಅಕೌಂಟಿಂಗ್ ಪ್ರಿನ್ಸಿಪಲ್ ಸೇಮ್ ಇರೋದ್ರಿಂದ ಇಲ್ಲೇನು ಮಾಡಬೇಕಾಗುತ್ತೆ? ವಿ ನೀಡ್ ಟು ಮೇಕ್ ಕೋಪ್ ಅಪ್ ಬಿಟ್ವೀನ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಇವೇನು ಲೆಕ್ಕ ಪರಿಶೋಧನಾ ಪ್ರಮಾಣೀಕರಣಗಳು ಏನಿದಾವೋ ಅವೆಲ್ಲ ಸೇಮ್ ಆಗೇ ಇರಬೇಕಾಗತ್ತೆ. ಸೊ ಅದು ಸೇಮ್ ಆಗಿ ಇರಬೇಕು. ಸ್ವಲ್ಪ ಸ್ಲೈಟ್ ಚೇಂಜಸ್ ಬರಬಹುದು. ಯಾಕೆ? ಆಯಾ ದೇಶದ ಏನು ಕಾನೂನುಗಳು ಬರ್ತಾವೋ ಆ ಕಾನೂನುಗಳಿಗೆ ಅನುಗುಣವಾಗಿ ಅಕಾರ್ಡಿಂಗ್ ಟು ದಿ ಲಾಸ್ ಆಫ್ ಅ ಪರ್ಟಿಕ್ಯುಲರ್ ನೇಷನ್ we may find a slight variations in the practices of auditing procedure, but majority ಸಾಮಾನ್ಯವಾಗಿ ಎಲ್ಲವೂ ಏನಿರ್ತಾವೋ ಸೇಮೇ ಇರಬೇಕು. ಹಾಗಿದ್ರೆ ಅದು ಸೇಮ್ ಇರಾಗ ಹೆಂಗೆ ನೋಡ್ಕೊಳ್ಳೋದು ಅಂತಂದರೆ, ಯಾರು ನೋಡ್ಕೋತಾರೆ ಅಂತಂದರೆ ದಿಸ್ IAASB ಅದೇನು ಮಾಡುತ್ತೆ? ಇಟ್ ಫೆಸಿಲಿಟೇಟ್ ದಿ ಕನ್ವರ್ಜನ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಆಡಿಟಿಂಗ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎನ್ಹ್ಯಾನ್ಸಿಂಗ್ ದಿ ಕ್ವಾಲಿಟಿ ಆ್ಯಂಡ್ ಯೂನಿಫಾರ್ಮಿಟಿ ಆಫ್ ಪ್ರಾಕ್ಟೀಸ್ ಥ್ರೂ ಔಟ್ ದಿ ವರ್ಲ್ಡ್. ಅಂದ್ರೆ ಈ ಕ್ವಾಲಿಟಿ, ಗುಣಮಟ್ಟ ಏನಿದೆ, ಆಡಿಟಿಂಗಿನ ಗುಣಮಟ್ಟ ಏನಿದೆ ಅದನ್ನು, ಹಾಗೆ ಯೂನಿಫಾರ್ಮಿಟಿ ಸೇಮ್ ಇರಬೇಕ್ರಿ ಎಲ್ಲ ಕಡೆ. ನಾನು ಹೇಳಿದ್ನಲ್ಲ, ನಾನು ರೆಂಟ್ ರಿಸೀವ್ಡು ಡೆಬಿಟ್ ಹಾಕ್ತಿರೋ ಕ್ರೆಡಿಟ್ ಹಾಕ್ತಿರೋ? ರಿಸೀವೇಬಲ್ಸ್ ಕ್ರೆಡಿಟ್ ಹೌದಿಲ್ಲೋ? ಸೊ ರೆಂಟ್ ಪೇಡು ಡೆಬಿಟ್ ಆಗುತ್ತೆ. ಹಾಗಾಗಿ ನೀವು ಈ ಯೂನಿಫಾರ್ಮಿಟಿ ಎಲ್ಲ ಕಡೆನೂ ಇರಬೇಕು. ಸೊ ಆ ಯೂನಿಫಾರ್ಮಿಟಿ ಬರಬೇಕು ಅಂತಂದರೆ IASB ಏನು ಮಾಡುತ್ತೆ? ಇಟ್ ಎನ್ಹ್ಯಾನ್ಸಸ್ ದಿ ಕ್ವಾಲಿಟಿ ಆ್ಯಂಡ್ ಯೂನಿಫಾರ್ಮಿಟಿ ಆಫ್ ಪ್ರಾಕ್ಟೀಸ್ ಥ್ರೂ ಔಟ್ ದಿ ವರ್ಲ್ಡ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೌ ಇಟ್ ವಿಲ್ ಬಿ ಫಾರ್ಮ್ಡ್. ಯಾವ ರೀತಿಯಾಗಿ IAASBಯನ್ನು ಫಾರ್ಮೇಷನ್ ಮಾಡಿರ್ತಾರೆ, ಎಷ್ಟು ಮಂದಿ ಮೆಂಬರ್ಸ್ ಇರ್ತಾರೆ, ಆ ಕಮಿಟಿ ಹೇಗಿರುತ್ತೆ ಅಂತಂದರೆ IAASB ಕನ್ಸಿಸ್ಟ್ ಆಫ್ ಅ ಫುಲ್ ಟೈಮ್ ಚೇರ್ಮನ್ ಆ್ಯಂಡ್ 17 ವ್ಯಾಲಂಟೀರ್ ಮೆಂಬರ್ಸ್. ಅಂದರೆ ಟೋಟಲ್ ಎಷ್ಟು ಮಂದಿ ಇರ್ತಾರೆ? 18 ಮೆಂಬರ್ಸ್ ಆಯಿತು. ಅದರಲ್ಲಿ ಒಬ್ಬರು ಏನಿರ್ತಾರೆ? ಫುಲ್ ಟೈಮ್ ಚೇರ್ಮನ್ ಇರ್ತಾರೆ. ಸೊ
ಇನ್ನು 17 ಮೆಂಬರ್ಸ್ ಯಾರವರು ವ್ಯಾಲಂಟರಿ ಮೆಂಬರ್ಸ್ ಫ್ರಮ್ ಅರೌಂಡ್ ದಿ ವರ್ಲ್ಡ್ ಕಂಪ್ರೈಸಿಂಗ್ ಪ್ರಾಕ್ಟೀಷನರ್ಸ್ ಇನ್ ಪಬ್ಲಿಕ್ ಪ್ರಾಕ್ಟೀಸ್ ವಿತ್ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ಫೀಲ್ಡ್ ಆಫ್ ಅಡಿಟಿಂಗ್. ಈಗ ನಾವು ಹೋಗಿ ಅದ್ರಲ್ಲಿ ಮೆಂಬರ್ ಆಗಬೇಕು ಅಂದ್ರೆ ಆಗುತ್ತಾ? ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ, ಕಾಮರ್ಸ್ ಬಗ್ಗೆ ನಾ ಅಡಿಟಿಂಗ್ ಕಲಿಸ್ತೀನಿ, ಹೀಗಾಗಿ ನಂಗೆ ಅಡಿಟಿಂಗ್ ಬಗ್ಗೆ ಎಲ್ಲ ಗೊತ್ತು, ಸೊ ನಾನು ಮೆಂಬರ್ ಆಗ್ತೀನಿ ಅಂತಂದ್ರೆ ಆಗುತ್ತಾ? ನೋ. ಎಂತಹ ವ್ಯಕ್ತಿ ಮೆಂಬರ್ ಆಗಲಿಕ್ಕೆ ಸಾಧ್ಯ? ದ ಪರ್ಸನ್ ಹೂ ಈಸ್ ಅ ಪ್ರಾಕ್ಟೀಷನರ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ವಿತ್ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ಫೀಲ್ಡ್ ಆಫ್ ಅಡಿಟಿಂಗ್. ಯಾವ ವ್ಯಕ್ತಿ ಅಡಿಟರ್ ಆಗಿ ಅನೇಕ ವರ್ಷಗಳ ಕಾಲ ಸರ್ವಿಸನ್ನು ಕೊಟ್ಟಿದ್ದಾನೋ ಮತ್ತು ಯಾವ ವ್ಯಕ್ತಿಗೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಸಂಪೂರ್ಣ ನಾಲೆಜ್ ಐತೋ ಅಂತಹ ವ್ಯಕ್ತಿ ಅರೌಂಡ್ ದಿ ವರ್ಲ್ಡ್, ಇಡೀ ವಿಶ್ವದಾದ್ಯಂತ 17 ಮಂದಿಯನ್ನು ಅವ್ರು ಏನು ಮಾಡ್ತಾರೆ, ಆರಿಸ್ಕೋತಾರೆ. ವ್ಯಾಲಂಟರಿಲಿ ಅವ್ರ ಇಷ್ಟದ ಪ್ರಕಾರ ಅವ್ರು ಏನು ಮಾಡ್ತಾರೆ, ಆರಿಸ್ಕೋತಾರೆ. ದೇ ಫಾಲೋ ದಿ ರೂಲ್ಸ್. ಅವ್ರು ಇಂತಿಷ್ಟು ಕ್ರೈಟೀರಿಯಾಸ್ಗಳನ್ನು ಅಂತ ಹಾಕಿರ್ತಾರೆ, ಅದೆಲ್ಲ ಯಾರು ಫುಲ್ಫಿಲ್ ಮಾಡಿರ್ತಾರೋ ಅಂತಹ 17 ಮಂದಿ ವ್ಯಕ್ತಿಗಳನ್ನು ಇಡೀ ವಿಶ್ವದಾದ್ಯಂತ ಆಯಿತು ಅವ್ರೇನು ಮಾಡ್ತಾರೆ, ಒಂದು IASB ಬೋರ್ಡನ್ನು ಫಾರ್ಮೇಷನ್ ಮಾಡ್ತಾರೆ. ಇನ್ನು ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ IFAC. ಅಗೇನ್ ಮತ್ತೊಂದು ಕ್ವಶನ್ ಬಂತು ನಿಮಗೆ ಇಲ್ಲಿ ಎಕ್ಸ್ಪಾಂಡಿಗೆ. IFAC ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಕೌಂಟೆಂಟ್ಸ್. IFAC ಅಂತಂದ್ರೇನು ರೀ? ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಕೌಂಟೆಂಟ್ಸ್. ಸೊ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ IFAC ಬೋರ್ಡ್ ಬೇಸ್ಡ್ ಆನ್ ರೆಕಮೆಂಡೇಷನ್ಸ್ ಫ್ರಮ್ ದಿ IFAC ನಾಮಿನೇಟಿಂಗ್ ಕಮಿಟಿ. ಈಗ ನಾವು ಆಡಿಟರ್ ಆಗಿದ್ದೀವಿ ಅಂತಂದರೆ ಈ ಥರದ ಕೆಲವೊಂದು ಬೋರ್ಡ್ಗಳಿಗೆ ನಾವೇನಾಗಿರ್ತೀವಿ, ಮೆಂಬರ್ಸ್ ಆಗಿರ್ತೀವಿ. ಸೊ ಆ ಒಂದು ಬೋರ್ಡ್ ಏನಿದೆ ಆ ಬೋರ್ಡು ಸಜೆಸ್ಟ್ ಮಾಡುತ್ತೆ ಇವರೇನಾಗಬಹುದು, IASBಯ ಮೆಂಬರ್ ಆಗಬಹುದು ಅಂತಂದು ಹೇಳಿ ನಾಮಿನೇಟ್ ಮಾಡುತ್ತೆ. ಸೊ ಆ ರೀತಿಯಾಗಿ IASB ಮೆಂಬರ್ಸ್ ಏನಾಗ್ತಾರೆ, ಸೆಲೆಕ್ಷನ್ ಆಗುತ್ತೆ, ಆ ಕಮಿಟಿ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ರೋಲ್ ಆಫ್ IAASB. ಅಂದರೆ ಅದರ ಪಾತ್ರ ಏನು, IASBಯ ಪಾತ್ರ ಏನು ಅಂತಂದರೆ ಎಸ್ಟಾಬ್ಲಿಷಿಂಗ್ ಹೈ ಕ್ವಾಲಿಟಿ ಎಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ರಿಗಾರ್ಡ್ ಟು. ಅದರ ಪಾತ್ರ ಮುಖ್ಯವಾಗಿ ಅಂದರೆ ಒಂದೇ ಒಂದು ಅತಿ ದೊಡ್ಡ ಪಾತ್ರವನ್ನು ಅದು ನಿರ್ವಹಿಸುತ್ತೆ. ಏನದು? ಎಸ್ಟಾಬ್ಲಿಷಿಂಗ್ ಹೈ ಕ್ವಾಲಿಟಿ ಎಡಿಟಿಂಗ್ ಸ್ಟ್ಯಾಂಡರ್ಡ್ಸ್. ಅತ್ಯುತ್ತಮ ಗುಣಮಟ್ಟದ ಲೆಕ್ಕ ಪರಿಶೋಧನಾ ಪ್ರಮಾಣೀಕರಣಗಳನ್ನು ಅದೇನು ಮಾಡುತ್ತೆ, ಸ್ಥಾಪನೆ ಮಾಡುತ್ತೆ. ಹಾಗಿದ್ರೆ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಅತ್ಯುತ್ತಮ ಲೆಕ್ಕ ಪರಿಶೋಧನಾ ಗುಣಮಟ್ಟಗಳನ್ನು ಅದು ಸ್ಥಾಪನೆ ಮಾಡುತ್ತೆ ಅಂದರೆ, ಫಸ್ಟ್ ಒನ್ ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಏನು ಈ ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ಸು. ಅದರ್ ಟಾಸ್ಕ್ಸ್ ಆಫ್ ಅಶ್ಯೂರೆನ್ಸ್ ಸರ್ವಿಸಸ್ ಆಫ್ ಫೈನಾನ್ಷಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಆ್ಯಂಡ್ ರಿಲೇಟೆಡ್ ಸರ್ವಿಸಸ್. ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂಗಾಯಿತು? ಕೇವಲ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳಾಯಿತು. ಆದರೆ ಕೇವಲ ಹಣಕಾಸಿಗೆ ಮಾತ್ರ ಸಂಬಂಧಪಡದೆ ನಾನ್ ಫೈನಾನ್ಷಿಯಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಫೈನಾನ್ಷಿಯಲ್ ಮತ್ತು ನಾನ್ ಫೈನಾನ್ಷಿಯಲ್ ಅವೆರಡಕ್ಕೂ ಸಂಬಂಧಪಟ್ಟಂತಹ ವಿಷಯಗಳು, ಬೇರೆ ಥರದ ವಿಷಯಗಳು ಏನಾದರೂ ಇದ್ದರೆ, ಇಲ್ಲಿ ರಿಲೇಟೆಡ್ ಸರ್ವಿಸಸ್ಗಳು ಇದ್ದರೆ ಅವುಗಳಿಗೂ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ಸ್ಗಳನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? IAASB ಎಸ್ಟಾಬ್ಲಿಷ್ ಮಾಡುತ್ತೆ. ಇನ್ನು ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲ್ ಆಫ್ ಸರ್ವಿಸಸ್. ಕ್ವಾಲಿಟಿ ಕಂಟ್ರೋಲ್ ಪ್ರತಿಯೊಂದರಲ್ಲೂ ಇರಬೇಕು, ಅದರ್ವೈಸ್ ವಿ ಫೇಲ್ ಟು ರೀಚ್ ದಿ ಸ್ಟ್ಯಾಂಡರ್ಡ್. ಏನು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ ಆ ಸ್ಟ್ಯಾಂಡರ್ಡನ್ನು ನಾವು ರೀಚ್ ಆಗಬೇಕು ಅಂತಂದ್ರೆ ನಾವೇನು ಮಾಡ್ಕೋಬೇಕು? ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮನ್ನು ಇಟ್ಕೋಬೇಕು. ಸೊ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ನೀವು ಇಟ್ಕೊಳ್ಳಿಲ್ಲ ಅಂತಂದರೆ ಸ್ಟ್ಯಾಂಡರ್ಡ್ ಏನಾಗೋದಿಲ್ಲ, ರೀಚ್ ಆಗೋದಿಲ್ಲ. ವೆನ್ ಯು ಫೇಲ್ ಟು ರೀಚ್ ದಿ ಸ್ಟ್ಯಾಂಡರ್ಡ್, ದ ರಿಸಲ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಸೆಸ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್. ಅದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಕ್ವಾಲಿಟಿ ಕಂಟ್ರೋಲ್ ಸರ್ವಿಸಸ್ಗಳನ್ನು ಕೂಡ IASB ಏನು ಮಾಡುತ್ತೆ? ಕೊಡುತ್ತೆ. ಇನ್ನು ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಪ್ರೊನೌನ್ಸ್ಮೆಂಟ್ಸ್ ಆನ್ ಎಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಮ್ಯಾಟರ್ಸ್ ಆರ್ ಪಬ್ಲಿಷ್ಡ್. ಸೊ ಪಬ್ಲಿಷ್ ಮಾಡ್ತಾರೆ. ಏನನ್ನು ಪಬ್ಲಿಷ್ ಮಾಡ್ತಾರೆ ಅವರು? ಎಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಮ್ಯಾಟರ್ಸನ್ನು. ಹೊಸದಾಗಿ ಏನಾದರೂ ಈಗ ಹಳೇದು ಏನೋ ಆಗಿದೆ, ಔಟ್ಡೇಟೆಡ್ ಆಗಿದೆ, ಅಥವಾ ಈಗ ಅದು ಅಷ್ಟೊಂದು ಅಪ್ಲಿಕೇಬಲ್ ಆಗಲ್ಲ. ಒಂದು ಎಕ್ಸಾಂಪಲ್ ತೊಗೋತೀನಿ. ಈಗ ಇಂಡಿಯಾದಲ್ಲಿ ನೀವು ತೊಗೊಳ್ಳೋದಾದ್ರೆ
2000 ಏನು 13 ಆನ್ವರ್ಡ್ಸ್ ಏನಾಯಿತು, ಕಂಪ್ನೀಸ್ ಆ್ಯಕ್ಟ್ ಯಾವಾಗ ಅಮೆಂಡ್ಮೆಂಟ್ ಆಯಿತು, CSR ಪ್ರಾಕ್ಟೀಸಸನ್ನು ಏನು ಮಾಡಿದ್ದಾರೆ, ಕಂಪಲ್ಸರಿ ಮಾಡಿದ್ದಾರೆ. 2% ಆಫ್ ದಿ ನೆಟ್ ಪ್ರಾಫಿಟ್ ಅಂಥೇಳಿ ಅವರು ಅದನ್ನ ಮಿನಿಮಮ್ ಬಳಸಬೇಕು CSR ಪ್ರಾಕ್ಟೀಸಸ್ಗೋಸ್ಕರ ಅಂಥೇಳಿ. ಅಂದರೆ ಯು ಹ್ಯಾವ್ ಟು ಸರ್ವ್ ದಿ ಸೊಸೈಟಿ ಅಂತಂದು ಹೇಳಿ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಮೊದಲು ಸ್ಟಾರ್ಟಿಂಗು ಇದಿರಲಿಲ್ಲ. IASBಯಲ್ಲಿ ಅಥವಾ ಯಾವುದೇ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ಗಳಲ್ಲಿ ಆ ಥರದ್ದು ಒಂದು ಪ್ರಿನ್ಸಿಪಲ್ ಅಥವಾ ಆ ಥರದ್ದು ಒಂದು ರೂಲ್ ಎಲ್ಲೂ ಇರಲಿಲ್ಲ. ಸೊ ಅದು ಹೊಸದಾಗಿ ರೂಲ್ ಬಂದವಾಗ ಇವ್ರೇನು ಮಾಡಬೇಕಾಗುತ್ತೆ, ಅದನ್ನ ದೇ ನೀಡ್ ಟು ಮೇಕ್ ಚೇಂಜಸ್ ವಿತ್ ಅಕಾರ್ಡಿಂಗ್ ಟು ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಗೌರ್ನಮೆಂಟ್. ಅಂತಹ ಸಂದರ್ಭದಲ್ಲಿ ಆ ಥರದ್ದನ್ನು ಚೇಂಜ್ ಮಾಡಿ ಅದನ್ನು ಅವ್ರು ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ. ಸೊ ಆ್ಯಂಡ್ ಡಾಕ್ಯುಮೆಂಟೇಷನ್ ಏನಿದೆ ಅಲ್ಲ, ಅಥವಾ ನಿಮಗೆ ಈ ಪಬ್ಲಿಷ್ಡ್ ಸೋರ್ಸ್ ಏನಾಗುತ್ತೆ, ನಿಮ್ಗೆ ರೆಫರೆನ್ಸ್ ಆಗುತ್ತೆ. ಬಾಯಿ ಮಾತಲ್ಲಿ ಹೇಳಿದರೆ ಯಾವುದು ರೆಫರೆನ್ಸು ಆಗೋದಿಲ್ಲ. ಸೊ ಪಬ್ಲಿಷ್ಡ್ ಸೋರ್ಸನ್ನು ರೆಫರೆನ್ಸ್ ಆಗಿ ಬಳಸ್ಕೊಳ್ಳೋದ್ರಿಂದ ಸೊ IASB ಏನು ಮಾಡುತ್ತೆ, ಈ ಎಡಿಟಿಂಗಿಗೆ ಸಂಬಂಧಪಟ್ಟಂತಹ ಲೆಕ್ಕ ಪರಿಶೋಧನಾ ಪ್ರಮಾಣೀಕರಣಗಳನ್ನು ಪಬ್ಲಿಷ್ ಮಾಡಿ ಅಡಿಟರ್ಸ್ಗೆ ಕೊಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ದ ರೋಲ್ ಆಫ್ IASB. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ದಿಸ್ ಚಾಪ್ಟರ್, ಎಸ್ಪೆಷಲಿ ದಿಸ್ ಸೆಕೆಂಡ್ ಚಾಪ್ಟರ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಬರ್ತಾವಲ್ಲ, ಸೊ ಆಡಿಟಿಂಗ್ ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಬರುತ್ತೆ, ಇದು ಸ್ವಲ್ಪ ಟೆಕ್ನಿಕಲ್ ಒಂದಿದೆ. ಯು ನೀಡ್ ಟು ಪ್ರಿಪೇರ್ a lot on these topics. So thank you for patience hearing. Thank you.